ನಾರಾಯಣೋ ಹರಿಹಿ. ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಿಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕುತ್ತಿರುವ ಸಮಾಜಕ್ಕೆ ಸಣ್ಣ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸುವುದು ಅನಿವಾರ್ಯವಾಗಿದೆ. ಇದೇ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಅಲರ್ಜಿ ಅಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಹಾನಿಕಾರಕವಲ್ಲದ ವಸ್ತುಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸುವ ಒಂದು ಸ್ಥಿತಿ. ಹಾಗಾಗಿ ಅಲರ್ಜಿ ವಿಚಾರದಲ್ಲಿ ಈ ತಪ್ಪಾದ ಪ್ರಚೋದನೆಯನ್ನ ತಿಳಿಯುವುದು ಅತಿ ಮುಖ್ಯ. ಸಾಮಾನ್ಯವಾಗಿ ಜನರು ಅಲರ್ಜಿ ಹಾಗೂ ವೈರಲ್ ಇನ್ಫೆಕ್ಷನ್ ನಡುವೆ ಇರುವ ಸೂಕ್ಷ್ಮ ವ್ಯತ್ಯಾಸ ತಿಳಿಯಲಾರದೆ ಗೊಂದಲಕ್ಕೆ ಒಳಗಾಗ್ತಾರೆ. ಅದರಲ್ಲೂ ಕೆಲವರಿಗಂತೂ ತೀವ್ರತರವಾದ ವಂಶವಾಹಿ ಅಲರ್ಜಿಗಳಿದ್ದು ನಿತ್ಯ ಜೀವನದಲ್ಲಿ ವಿಪರೀತ ತೊಡಕುಗಳನ್ನು ಅನುಭವಿಸುತ್ತಿರುತ್ತಾರೆ. ಹಾಗಾದರೆ ಮೇಲ್ನೋಟಕ್ಕೆ ಗೋಚರವಾಗದ ಅಲರ್ಜಿ ಕಾರಣಗಳನ್ನು ಕಂಡುಹಿಡಿಯೋದು ಹೇಗೆ? ಇದರ ಶಾಶ್ವತ ಪರಿಹಾರಗಳೇನು? ಈ ಬಗ್ಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿಕೊಡಲಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನ ಕೊಡಲಿದ್ದಾರೆ ಖ್ಯಾತ ಹೋಮಿಯೋಪತಿ ತಜ್ಞರಾದ ಡಾಕ್ಟರ್ ಜಿಎಸ್ ಕುಮಾರ್ ಅವರು. ನಮಸ್ಕಾರ, ನಾನು ಡಾಕ್ಟರ್ ಕುಮಾರ್, ಡಾಕ್ಟರ್ GS ಕುಮಾರ್, ಹೋಮಿಯೋಪತಿ ತಜ್ಞರು ಅಂತ ಹೇಳ್ಬೋದು. ನಾವು BHMS, ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಅಂಡ್ ಸರ್ಜರಿ, MBBS ಥರನೇ ನಾವು. ಅದು BAMS ಅಂತ ಹೇಳ್ತಾರೆ, ಬ್ಯಾಚುಲರ್ ಆಫ್ ಆಯುರ್ವೇದ ಆ್ಯಂಡ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಅಂತ. ಅವರು ಆ್ಯಕ್ಚುಲಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂದ್ರೆ ಆಯುರ್ವೇದದಿಂದನೇ ಸರ್ಜರಿ ಬಂತು. ಓಕೆ, ಹೋಮಿಯೋಪತಿ ನಾವು ಲಾಸ್ಟ್ ಇದರಲ್ಲೇ ನೋಡಿದ್ದೀವಿ. ನಾವು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ಅವರು ನಾವೆಲ್ಲ ಲಾಸ್ಟ್ ಟೈಮ್ ನೋಡಿದ್ದೀವಿ ನಾವು ಹೋಮಿಯೋಪತಿ ಅಂದರೆ ಏನು ಅಂತ. ಹೋಮಿಯೋಪತಿನಲ್ಲಿ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಲೈಕ್ ಕ್ಯೂಸ್ ಲೈಕ್ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರಂಟರ್ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಹೋಮಿಯೋಪತಿ ಏನು ನಿಮ್ಮ ದೇಹದಲ್ಲಿ ಮಾಡುತ್ತೆ ಅಂದರೆ ಲೈಕ್ ಕ್ಯೂಸ್ ಲೈಕ್ ಅಂತ ತಕ್ಷಣ ಏನಾಗುತ್ತೆ ಅಂದರೆ ವಜ್ರದಿಂದ ತೆಗಿಬೇಕು, ಇದೆಲ್ಲ ಕೆಲವು ಸೆಂಟೆನ್ಸ್ ಎಲ್ಲ ನಾವು ಹೇಳಿದ್ವಿ ನಾವು. ಈಗ ಹೋಮಿಯೋಪತಿ ನಿಮ್ಮ ದೇಹದಲ್ಲಿ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ಎಲ್ಲ ಕೆಲವರು ನಾನ್ ವೆಜಿಟೇರಿಯನ್ ಎಲ್ಲ ಫಿಶ್ ತಿಂತೀರಲ್ವಾ? ಓಕೆ, ಬೆಳಗ್ಗೆನೇ ಒಂದು ಟಿಫನ್ ಫಿಶ್ ತಿಂತೀರಾ. ಇವತ್ತು ನಿಮಗೆ ಫಿಶ್ ತಿಂತು ಯಾರಾவது ಒಬ್ರು ಕೊಟ್ಟಿದ್ದಾರೆ, ಅದು ನಾವು ಒಂದು ಆಯುರ್ವೇದ ಅಂತ ಇಟ್ಕೊಳ್ಬೋದು, ಅಲೋಪತಿ ಅಂತ ಇಟ್ಕೊಳ್ಬೋದು. ಒಂದು ಇವತ್ತು ಬೆಳಗ್ಗೆ ಬಂದು ನಿಮಗೆ ತಿಂಡಿ ಬಂತು, ತಿಂಡಿ ತಿಂತಿದ್ದೀರಾ. ಡೈಲಿ ಯಾರಾದರೂ ಒಂದು ನಿಮಗೆ ಕೊಡಬೇಕಲ್ವಾ? ನೀವು ತಿನ್ನೋದು ಈ ಫಿಶು ನಿಮ್ಮ ದೇಹದಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕಲ್ವಾ, ಅಸಿಮ್ಯುಲೇಷನ್ ಆಗಬೇಕಲ್ವಾ, ಗ್ರಹಿಸ್ಕೊಳ್ಬೇಕು ಅಂದರೆ ಅವಾಗ ಏನು ಮಾಡ್ತಾರೆ ಅಂದರೆ ನಿಮ್ಮ ದೇಹದಲ್ಲಿ ಕುಮಾರ ಇವತ್ತು ಫಾರ್ ಎಕ್ಸಾಂಪಲ್ ದೋಸೆ ತಿಂತಾ ಇದ್ದಾನೆ. ದೋಸೆಯಲ್ಲಿ ಇರೋದು ಪ್ರೋಟೀನ್, ದೋಸೆಯಲ್ಲಿ ಇರೋದು ಫ್ಯಾಟ್, ದೋಸೆಯಲ್ಲಿ ಇರೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ದೋಸೆಯಲ್ಲಿ ಇರೋದು ಎಣ್ಣೆ, ಈ ಸಕ್ಕರೆ ಅಂಶ ಎಲ್ಲ ತೆಗೆದು ನಿಮ್ಮ ದೇಹದ ಒಳಗೆ ಎಲ್ಲೆಲ್ಲಿ ಕಳಿಸ್ಬೇಕು ಅಂತ ನಿಮಗೊಂದು ಮೆಸೇಜ್ ಕೊಡೋದು ಹೋಮಿಯೋಪತಿಕ್ ಮೆಡಿಸನ್ಸ್. ಹೋಮಿಯೋಪತಿಕ್ ಮೆಡಿಸನ್ಸ್ ಆಲ್ ಆಫ್ ದಮ್ ಆರ್ ಪೊಟೆಂಟೈಸ್ಡ್ ಅಂತ ಹೇಳ್ತೀವಿ, ನಾಟ್ ಡೈಲ್ಯೂಷನ್. ಡೈಲ್ಯೂಷನ್ ಆದ ಮೇಲೆ ಆ ಪರ್ಟಿಕ್ಯುಲರ್ ಸೈಸೀಜಿಯಂ ಜಂಬುಲಾನಮ್ ಇಲ್ಲ ಅಂದ್ರೆ ಗ್ಲೂಕೋಸ್ ಮೆಸೇಜನ್ನೇ ನಿಮ್ಮ ದೇಹದಲ್ಲಿ ಕೊಟ್ಟು ಡೈಲಿ ನೀವು ತಿನ್ನೋದು ಫಿಶು ನಿಮಗೆ ಬೇಕಾಗಿದ್ದು ಆ ಕಾರ್ಡಿಯಕ್ ಇದರಲ್ಲಿ ಒಳ್ಳೆ ಸೆಲ್ಸ್ ಬರಬೇಕು, ಇದೆಲ್ಲ ಹೇಳ್ತಾರಲ್ಲ, ಅದರಲ್ಲಿ ದೇಹದೊಳಗೆ ಬರಬೇಕು ಅಂದರೆ ಹೋಮಿಯೋಪತಿ ಗಿವ್ಸ್ ದ ಮೆಸೇಜ್. ಸಾಧಾರಣವಾಗಿ ಬಂದ ತಕ್ಷಣ ಡಾಕ್ಟ್ರೇ ನನಗೊಂದು ಪೇನ್ ಕಿಲ್ಲರ್ ಕೊಟ್ಬಿಡಿ, ನಮಗೊಂದು ವಿಟಮಿನ್ B12 ಕೊಟ್ಬಿಡಿ, ಒಮೆಗಾ D3 ಕೊಟ್ಬಿಡಿ. ನೀವು ತಿನ್ನೋದು ಒಳ್ಳೆ ಅಭ್ಯಾಸದಿಂದ, ಒಳ್ಳೆ ಪದಾರ್ಥದಿಂದ ಅದನ್ನು ಗ್ರಹಿಸಿ ನಿಮ್ಮ ದೇಹದಲ್ಲಿ ಇರೋದು 72 ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಒಳಗೆ ಪ್ರೋಟೀನ್, ಫ್ಯಾಟ್ ಆ್ಯಂಡ್ ಗ್ಲೂಕೋಸ್ ಇದು ಎಲ್ಲ ನಿಮ್ಮ ದೇಹಕ್ಕೆ ಕಳಿಸೋದು ಹೋಮಿಯೋಪತಿಕ್ ಮೆಡಿಸಿನ್. ಇಟ್ ಗಿವ್ಸ್ ದ ಮೆಸೇಜ್ ಆ್ಯಂಡ್ ಸ್ಟಿಮ್ಯುಲೆಂಟ್ ಅಂತ ಹೇಳ್ತೀವಿ ನಾವು. ನಮ್ಮ ದೇಹ ವಾಟ್ ವಿ ಯೂಸ್ ಟು ಕಾಲ್ಡ್ ಅಸ್ ಆರ್ಗಾನಿಸಮ್ ಅಂತ ಹೇಳ್ತೀವಿ ನಾವು. ಆರ್ಗಾನಿಸಮ್ ಅಂದರೆ ಮೇಲಿಂದ ಕೆಳಗೆ ವಿ ಹ್ಯಾವ್ ಗಾಟ್ 72 ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಒಂದೊಂದು ಕಡೆನೂ ಒಂದು ಮೇಲೆ ಬಂದು ಕೂದಲು ಬೆಳೀತಾ ಇರುತ್ತೆ, ಆಮೇಲೆ ಕೆಳಗೆ ಬಂದ ತಕ್ಷಣ ನಮ್ಮದು ಪಂಚ ಇಂಪಾರ್ಟೆಂಟ್ ಆಲ್ ದ ಸೆನ್ಸಸ್ ಅಂತ ಹೇಳ್ತೀವಲ್ಲ, ನೋಡೋದು, ಆಮೇಲೆ ಕೇಳೋದು, ಆಮೇಲೆ ಮೂಗಿಸ್ ನೋಡೋದು, ಆಮೇಲೆ ರುಚಿ ನೋಡ್ಕೊಳ್ಳೋದು, ಆಲ್ ದಿಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಇರುತ್ತೆ. ಅದಾದ ಮೇಲೆ ಬಂತು ಅಂದರೆ ಇವಾಗ ಗಾಟ್ ಅ ಬ್ಯೂಟಿಫುಲ್ ಲಂಗ್ಸ್. ಅದಾದ ಮೇಲೆ ಡೈಜೆಸ್ಟಿವ್ ಸಿಸ್ಟಮ್, ಬಾಯಿಂದ ಓಪನ್ ಆಗಿ ಕೆಳಗೆ ಕುದದ್ವಾರ ತನಕ
ಬಾಯಿನ ನಾವು ಹೆಬ್ಬಾಗಲು ಅಂತ ಹೇಳಿದ್ರೆ ಕುದದ್ವಾರ ಈಸ್ ಎಕ್ಸ್ಕ್ರಿಟಿವ್ ಸಿಸ್ಟಮ್ ಅಂತ ಹೇಳ್ಬೋದು. ಈ ತರ ಒಂದೊಂದು ಸಿಸ್ಟಮ್ ಬಂದ ತಕ್ಷಣ ಅಲ್ಲೆಲ್ಲ ಸ್ಪೆಷಲೈಸ್ಡ್. ಕಣ್ಣಿಗೆ ಬಂದ ತಕ್ಷಣ ದೃಷ್ಟಿ ಬರುತ್ತೆ, ಮೂಗ್ ಬಂದ ತಕ್ಷಣ ಉಸಿರಾಟ ಒಳಗೆ ಹೋಗಿ ಪ್ರಾಣ ಅಪಾನ ಅಂತ ಒಳಗೆ ಹೋಗಿ ಬರುತ್ತೆ. ಆ ಕಡೆಗೆ ಬರ್ತಾ ಇರುವಾಗ ಥ್ರೋಟ್ನಲ್ಲಿ ನಿಮ್ಗೆ ಶಬ್ದ ಬರ್ತಾ ಇರುವಾಗ ಓ, ಈ ಗಾಳಿಯನ್ನು ನೀವು ಹೊರಗೆ ಬಿಡ್ತಾ ಇರುವಾಗ ನಾದ ಬ್ರಹ್ಮಂ ಅಂತ ಹೇಳ್ತೀವಲ್ಲ, ನಿಮ್ಮ ಶಬ್ದ ಬಂದು ಒಳಗೆ ಬರುತ್ತೆ. ಅದು ಕೆಳಗೆ ಆದ ಮೇಲೆ ನಮ್ಮ ಕಂಪ್ಲೀಟ್ ನಮ್ಮ ಕೈಯೆಲ್ಲ ಮಾಡ್ತಾ ಇರ್ತೀವಿ ನಾವು. ಒಂದೊಂದು ಮೂಳೆಗಳು ನಮ್ಮ ಹತ್ರ ಇರುತ್ತೆ, ವಾಟ್ ವಿ ಕಾಲ್ ಸಂಧಿಗಳು ಅಂತ ಹೇಳ್ತೀವಿ. ಇಡೀ ದೇಹ ಇಟ್ ಇಸ್ ಬ್ಯೂಟಿಫುಲ್ ಅಂಡ್ ಸ್ಪೆಷಲೈಸ್ಡ್ ಸೆಲ್ಸ್. ಈ ಸ್ಪೆಷಲೈಸ್ಡ್ ಸೆಲ್ಸ್ಗೆ ಒಂದು ಸ್ಟೆಮ್ ಸೆಲ್ ಥೆರಪಿ ಅಂತ ಹೋಮಿಯೋಪತಿಗೆ ಇದನ್ನು ಹೇಳ್ಬೋದು ನಾವು. ಅಂಡ್ ಅದರ್ವೈಸ್ ಆಲ್ಸೋ ವಾಟ್ ವಿ ಕ್ಯಾನ್ ಅಂದರೆ, ಇದೆಲ್ಲ ಕೊರೋನಾ ಬಂತು. ಕೊರೋನಾ ಬಂದ ತಕ್ಷಣ ಹೌದಪ್ಪ ಎಲ್ಲಪ್ಪ ಕೊರೋನಾ ಬಂದ್ಬಿಟ್ಟಿದೆ, ಎಲ್ಲರೂ ಎಷ್ಟೋ ಜನ ಸಾಯ್ತಾ ಇದ್ರು ಅಂದ್ರೆ 19 and 20 ನಾವು ಎಲ್ಲರೂ ಜ್ಞಾಪಿಸ್ಕೊಳ್ಳೋಣ. ಆ ಟೈಮ್ಲಿ ಏನು ಮಾಡಿದ್ರು, ಹೆಂಗ್ ವ್ಯಾಕ್ಸಿನ್ ಕಂಡುಹಿಡಿಯೋದು ಅಂದರೆ ವ್ಯಾಕ್ಸಿನ್ ಹೆಂಗೆ ಕಂಡುಹಿಡಿದ್ರು, ಕೊರೋನಾವನ್ನು ತೆಗೆದು ಆ ಪರ್ಟಿಕ್ಯುಲರ್ ಅದನ್ನು ವಾಟ್ ವಿ ಯೂಸ್ ಟು ಕಾಲ್ ಮೀಡಿಯಾನಲ್ಲಿ ಹಾಕಿ ಕಲ್ಚರ್ ಮಾಡಿ ಬೆಳೆಸಿ 1, 2, 3, 4 ಅಂತ ಅಷ್ಟೊಂದು ಜನರೇಷನ್. ಈಗ ನಾನು, ಆಮೇಲೆ ನನ್ನ ಅಪ್ಪ, ನನ್ನ ಮುದ್ದಜ್ಜ, ನನ್ನ ಅಜ್ಜ ಮುದ್ದಜ್ಜ, ಆ ಥರ ಒಂದು ಜನರೇಷನ್ ಅಂತ. ಕೊರೋನಾ ಫಸ್ಟು ನಾವು ಏನು ಮಾಡ್ತೀವಿ ಅಂದರೆ ಬೆಳೆಸ್ತಾ ಇದ್ದೀವಿ ನಾವು, ಅದಕ್ಕೆ ತುಂಬ ಪೊಟೆಂಟ್ ಇರುತ್ತೆ, ಎಲ್ಲರೂ ಸಾಯಿಸ್ತಾ ಇದೆ, ಉಸಿರಾಟ ತೊಂದರೆ ಕೊಡ್ತಾ ಇದೆ. 2ನೇ ಜನರೇಷನ್ ಆಯಿತು, ಒಂದು 2 ಲಕ್ಷ ಜನರೇಷನ್ ಆಯಿತು, ಆಮೇಲೆ 1 ಕೋಟಿ ಜನರೇಷನ್ ಬದಲಾಗ್ತಾ ಇರುವಾಗ ಆ ಒಳಗಿರೋದು ಜೀನ್ ಏನಾಗುತ್ತೆ ಅಂದರೆ, ಈಗ ಸರ್ಕಸ್ನಲ್ಲಿ ನಾವು ಎಲಿಫೆಂಟನ್ನು ಇದು ಮಾಡ್ತೀವಲ್ಲ, ಅದೇ ಥರ ಮಾಡಿ ಅದು ಕೋಪ ತಾಪ ಎಲ್ಲ ಹೋಗ್ಬಿಟ್ಟು ಕೊನೆಯಲ್ಲಿ ಒಂದು ಹಗ್ಗ ಇದಲ್ಲ, ಆ ಚೈನ್ ಹಾಕಿ ಬಿಟ್ರೆ ಕೂಡ ಎಲಿಫೆಂಟ್ ಓಡಲ್ಲ. ಆ ಥರ ಈ ನಿಮ್ಮ ದೇಹವನ್ನು ಒಂದು ಕಂಪ್ಲೀಟ್ ಟ್ರೈನ್ ಮಾಡೋಕ್ಕೆ ವ್ಯಾಕ್ಸಿನೇಷನ್ ಅಂತ ಕಂಡುಹಿಡಿದ್ರು. ಅದೇ ಥರ ಹೋಮಿಯೋಪತಿ ಏನು ಮಾಡ್ತಾ ಅಂದರೆ, ಸೇಮ್ ಲೈಕ್ ಕ್ಯೂರ್ಸ್ ಲೈಕ್ ಎನ್ನುವಾಗ, ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ಸೆಲ್ನ ಅಡ್ವಾನ್ಸ್ಡ್ ವ್ಯಾಕ್ಸಿನೇಷನ್ ಅಂತ ಹೇಳ್ಬೋದು. ತುಂಬ ಸೂಕ್ಷ್ಮವಾಗಿರುತ್ತೆ. ಒಂದು MM ಅಂದರೆ ನಿಮಗೆಲ್ಲ ಗೊತ್ತು, ಒಂದು ಸ್ಕೇಲ್ನಲ್ಲಿ 1 mm ಒಳಗೆ ನಮ್ಮ ಹೇರ್ ಒಂದು ಸಾಧಾರಣವಾಗಿ ವಾಟ್ ಯೂಸ್ ಟು ಕಾಲ್ ದ ಮೈಕ್ರಾನ್ ಅಂತ ಹೇಳಿದ್ರೆ 100 ಇಡ್ಬೋದು. ಅದೇ ಥರ ಒಂದು ಬ್ಯಾಕ್ಟೀರಿಯಾ ಇತ್ತು ಅಂದರೆ 1 ಲಕ್ಷ ಇಡ್ಬೋದು ಅಂತ ಇಟ್ಕೊಳ್ಳೋಣ. ಕೊರೋನಾ ಇತ್ತು ಅಂದರೆ 1 ಕೋಟಿ ಇಡ್ಬೋದು. ಸೊ ಅಷ್ಟೊಂದು ಸೂಕ್ಷ್ಮವಾದ ಇದಕ್ಕೆ ಒಂದು ಕೊಡಬೇಕು ಅಂದರೆ ಅದಕ್ಕೆ ಅವ್ರು ಏನು ಮಾಡಿದ್ರು, ಸಬ್ ಕಲ್ಚರ್ ಮಾಡಿ 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 ವಿರುಲೆಂಟ್ ಇಂದ ವಿರುಲೆಂಟ್ ಮಾಡ್ತಾ ಇರುವಾಗ ವ್ಯಾಕ್ಸಿನೇಷನ್ ಬಂತು. ಈ ಥರ ನಮ್ಮದು ಸೂಕ್ಷ್ಮವಾಗಿ ಇಡೀ ಆರ್ಗನಿಸಮನ್ನೇ ಬದಲಾವಣೆ ಮಾಡಿ ಕೊಡೋಕ್ಕೆ ಹೋಮಿಯೋಪತಿ ಮೆಡಿಸಿನ್ಸ್ ಬಂದು ತುಂಬ ಅನುಕೂಲ ಆಗ್ತಾ ಬರುತ್ತೆ. ಸಾಧಾರಣವಾಗಿ ಹೋಮಿಯೋಪತಿ ಮೆಡಿಸಿನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಪೊಲ್ಯೂಷನ್, ವಾಟ್ ವಿ ಯೂಸ್ ಟು ಕಾಲ್ ಮ್ಯಾಸಮ್ ಅಂತ ಹೇಳ್ತೀವಿ. ಒಂದು ಬ್ಯೂಟಿಫುಲ್ ಟರ್ಮಿನಾಲಜಿ. ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ಅಲೋಪತಿಕ್ ಬ್ರದರ್ಸ್ ಹೇಳ್ತಾರಲ್ಲ, ರಕ್ತ ಕೆಟ್ಟೋಗಿದಪ್ಪ, ನಿಮಗೆ ಬಂದು ಸ್ವಲ್ಪ ಇದರಲ್ಲಿ ಒಂದು ಸಕ್ಕರೆ ಅಂಶ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ಹೈಪರ್ ಗ್ಲೈಸಿಮಿಯಾ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಈ ಥರ ವಾಟ್ ವಿ ಯೂಸ್ ಟು ಕಾಲ್ ಹ್ಯೂಮರಾಲ್ಸ್ ಅಂತ ಹೇಳ್ತೀವಿ ನಾವು, ಬೈಲ್ ಕೆಟ್ಟೋಗ್ಬಿಟ್ಟಿದೆ. ಅದೇ ಥರ ಇದನ್ನು ವಾತ ಪಿತ್ತ ಕಫ ಅಂತ ಆಯುರ್ವೇದ ಹೇಳ್ತಾರೆ. ನಾವೇನು ಹೇಳ್ತೀವಿ ಅಂದರೆ ಸೋರಾ, ಸೈಕೋಟಿಕ್ ಅಂಡ್ ಸಿಫಿಲಿಟಿಕ್ ಅಂತ ಹೇಳ್ತೀವಿ. ಸೋರಾ ಅಂದರೆ ವಾಟ್ ವಿ ಯೂಸ್ ಟು ಕಾಲ್ ದ ಫಸ್ಟ್ ಪೊಲ್ಯೂಷನ್. ಆಲ್ಮೋಸ್ಟ್ ಆಲ್ ಪೊಲ್ಯೂಷನ್ ಅಂದರೆ ಏನು, ನನ್ನ ದೇಹ ಇವತ್ತು ನಾನು ಬೆಳಗ್ಗೆ ಬಂದು ಫಾರ್ ಎಕ್ಸಾಂಪಲ್ ನಾನು ಬದನೆಕಾಯಿ ತಿನ್ಕೊಂಡು ಬಂದೆ, ಇಲ್ಲ ಆಲೂಗಡ್ಡೆ ತಿನ್ಕೊಂಡು ಬಂದೆ, ಏನಾಯಿತು ಅಂದರೆ ನನಗೆ ಒಂಥರ ಅಲರ್ಜಿ ಆಗ್ಬಿಟ್ಟಿದೆ, ಒಂದು ಗ್ಯಾಸ್ ಬರ್ತಾ ಇದೆ, ಫೌಲ್ ಗ್ಯಾಸ್ ಪಾಸ್ ಆಗ್ತಾ ಇದೆ, ನನಗೆ ಒಂಥರ ಹೊಟ್ಟೆ ಉಬ್ಬರ ಆಗ್ಬಿಟ್ಟಿದೆ. ಸೊ ಈ ಪರ್ಟಿಕ್ಯುಲರ್ ಥಿಂಗ್ ಫಸ್ಟ್ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ಹೋಮಿಯೋಪತಿನಲ್ಲಿ ನಾವು 3 ಮ್ಯಾಸಮ್ ಅಂತ ಹೇಳ್ತೀವಿ. ಇದು ಹೆಂಗಪ್ಪ ಅಂದರೆ ಆಯುರ್ವೇದನಲ್ಲಿ ಹೇಳ್ತಾರಲ್ಲ, ಫಾರ್ ಎಕ್ಸಾಂಪಲ್ ವಾತ ಪಿತ್ತ ಕಫ ಅಂತ ಅವರು 3 ಇದು ಹೇಳ್ತಾರೆ. ಅದೇ ಥರ ನಾವು ಒಂದು ಸೋರಾ, ಸೈಕೋಟಿಕ್ ಅಂಡ್ ಸಿಫಿಲಿಟಿಕ್ ಅಂತ ಹೇಳ್ತೀವಿ. ಸೋರಾ ಅನ್ನೋದು ಮೊದಲ ಮ್ಯಾಸಮ್ ಅಂತ ಹೇಳ್ಬೋದು. ಇದು ಬೇಸಿಕ್ ಮ್ಯಾಸಮ್. ಯಾವ ಒಂದು ಕಾಯಿಲೆ ಹೋಮಿಯೋಪತಿನಲ್ಲಿ ಸೋರಾ ಅಂತ ನಾವು ಹೇಳ್ತೀವೋ ಇದೆಲ್ಲ ಕಂಪ್ಲೀಟ್ಲಿ ಕ್ಯೂರಬಲ್, ರಿವರ್ಸಬಲ್ ಅಂತ ಹೇಳ್ಬೋದು. 90% ಆಫ್ ಅವರ್ ಡಿಸೀಸಸ್ ನಾವು ಹೇಳ್ತೀವಿ ಅಂದರೆ ನಾವೇ ಕಾರಣ. ಬೆಳಗ್ಗೆ ನಾನು ಹೇಳಿದ್ನಲ್ಲ, ಬ್ರೇಕ್ಫಾಸ್ಟ್ ತಗೊಳ್ತಾ ಇದ್ದೀರಾ, ಬ್ರೇಕ್ಫಾಸ್ಟನ್ನು ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನಾವು, ಐ ವಾಂಟ್ ಟು ಗ್ರಾಬ್ ಮೈ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ನಿಮ್ಮ ಬ್ರೇಕ್ಫಾಸ್ಟು ನೀವು ಯಾಕೆ ಗ್ರ್ಯಾಬ್ ಮಾಡಬೇಕು? ಸಂತೋಷವಾಗಿ ಇಡ್ಲಿನಲ್ಲಿ ಬಂದಿದೆ, ಇಡ್ಲಿ ಜೊತೆಯಲ್ಲಿ ಒಳ್ಳೆ ಒಂದು ಕೆಂಪು ಚಟ್ನಿ ಬಂದಿದೆ, ಒಂದು ಬಿಳಿ ಚಟ್ನಿ ಬಂದಿದೆ, ತೆಂಗಿನಕಾಯಿ ಚಟ್ನಿ ಬಂದಿದೆ ಅಂದರೆ ಆ ಬಾಯಿನಲ್ಲಿ ಜೊಳ್ಳು ಬಂತು ಅಂದರೆ ನೀವು ತಿನ್ನೋದು ಪದಾರ್ಥ ನಿಮ್ಮ ದೇಹದ ಒಳಗೆ ಬ್ಯೂಟಿಫುಲ್ ಆಗಿ ಅಸಿಮ್ಯುಲೇಷನ್, ಒಳ್ಳೆ ಜೀರ್ಣಶಕ್ತಿ ಚೆನ್ನಾಗಿ ಆಗ್ತಾ ಇದೆ. ಸೊ ಬದನೆಕಾಯಿ ತಿಂತು ಅಂದರೆ ನನಗೆ ಜೀರ್ಣಶಕ್ತಿ ಚೆನ್ನಾಗಿ ಆಗ್ತಾ ಇಲ್ಲ, ಹೊಟ್ಟೆ ಒಳಗೆ ಸರಿಯಾಗಿ ಆಗ್ತಾ ಇಲ್ಲ, ವಾಟ್ ವಿ ಯೂಸ್ ಟು ಕಾಲ್ ಅಸಿಮ್ಯುಲೇಷನ್ ಸರಿಯಾಗಿ ನನಗೆ ಆಗ್ತಾ ಇಲ್ಲ ಅಂದ ತಕ್ಷಣ ಈಗ ಹೋಮಿಯೋಪತಿ ಔಷಧ ನಾವು ತಗೊಳ್ತಾ ಇರುವಾಗ ಏನಾಗುತ್ತೆ ಅಂದರೆ ಇಡೀ ದೇಹದಲ್ಲಿ ಹೋಗಿ ನೀವು ಏನು ಬೆಳಗ್ಗೆ ಒಳ್ಳೆ ತಿಂಡಿ ತಿಂದಿದ್ದೀರಿ ಆ ತಿಂಡಿಯನ್ನು
ನಿಮ್ಮ ದೇಹದ ಒಳಗೆ ಕಂಪ್ಲೀಟಾಗಿ ಗ್ರಹಿಸ್ಕೊಳ್ಳೋಕ್ಕೆ ಒಳ್ಳೆ ಡೈಜೆಷನ್ ಚೆನ್ನಾಗಿ ಆಗ್ತಾ ಇರುತ್ತೆ, ನಿಮ್ಮ ಸಕ್ಕರಾಂಶ ನಿಮ್ಮ ದೇಹದ ಒಳಗೆ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆಮೇಲೆ ಫ್ಯಾಟ್ ಅಂತ ಹೇಳ್ತೀವಲ್ಲ, ನಿಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಇದನ್ನು ನಮ್ಮ ದೇಹದ ಒಳಗೆ ಸರಿಯಾಗಿ ಸೇರ್ಸೋಕ್ಕೆ ವಾಟ್ ದ ಫಸ್ಟ್ ಪೊಲ್ಯೂಷನ್ ಸೋರಾ ಅಂತ ಹೇಳ್ತೀವಿ ನಾವು. ಎರಡನೇದು ಹೋಮಿಯೋಪತಿಯಲ್ಲಿ ನಾವು ಹೇಳ್ತಾ ಇರುವಾಗ ಏನು ಬೇಕು ಅಂದರೆ ದಟ್ಸ್ ವಾಟ್ ಬರ್ ಸೈಕೋಟಿಕ್. ಸೈಕೋಟಿಕ್ ಅಂದರೆ ಕೆಲ ಟೈಮ್ ಹೇಳ್ತೀರ, ಹೌದು ಡಾಕ್ಟ್ರೇ ನಾನು ಮೊದಲು ನಾನು ಹೋಗಿ ಕೆಳಗೆ ಬಿದ್ದೆ, ದದ್ದು ಆಗಿ ಅಲ್ಲಿ ಊತ ಬಂದ್ಬಿಟ್ಟಿದೆ. ಅಡಿಷನ್ ಆಫ್ ಸೆಲ್ಸ್. ಸೈಕೋಟಿಕ್ ಅಂತ ಕನ್ಸ್ಟ್ರಕ್ಷನ್ ಆಫ್ ದ ಸೆಲ್ಸ್. ಕನ್ಸ್ಟ್ರಕ್ಷನ್ ಆಫ್ ದ ಸೆಲ್ಸ್ ಅಂದರೆ ಕೆಲ ಟೈಮ್ನಲ್ಲಿ ಹೌದು ನನಗೆ ಮೂಳೆ ಬೆಳೆದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರೇ, ಕ್ಯಾಲ್ಕೇನಿಯನ್ ಸ್ಪರ್ ಅಂತ ಹೇಳ್ತಾರೆ ಡಾಕ್ಟರ್ ಅಂತ ಹೇಳ್ತೀವಿ. ಕೆಲ ಟೈಮ್ನಲ್ಲಿ ಹೋಮಿಯೋಪತಿ ಪದವನ್ನು ಏನು ಹೇಳ್ತೀವಿ ಅಂದರೆ ಫಿಗ್ ವಾಟ್ ಅಂತ ಹೇಳ್ತೀವಿ. ವಾಟ್ಸ್ ಅಂತ ಕೆಲ ಟೈಮ್ ಕಾಣಿಸ್ಕೊಳ್ತಲ್ಲ ನಿಮ್ಮ ದೇಹದಲ್ಲಿ ಒಂದು ಸ್ಕಿನ್ ಮೇಲೆ ಒಂದು ಅಲ್ಲಿ ವಾಟ್ ವಿ ಯೂಸ್ ಟು ಕಾಲ್ ಕಾಲಿಫ್ಲವರ್ ಲೈಕ್ ಪ್ರೊಜೆಕ್ಷನ್, ಒಂದು ಎರಪ್ಷನ್ಸ್ ಅಂತ ಹೇಳ್ತೀವಿ ನಾವು. ದಿಸ್ ಇಸ್ ಕಾಲ್ಡ್ ಸೈಕೋಟಿಕ್. ಅಂದರೆ ಸಾಧಾರಣವಾಗಿ ಇರೋದು ನಮ್ಮ ಚರ್ಮ ಅದು ಏನಾಗ್ತಾ ಇದೆ ಅಂದರೆ ಸೈಕೋಟಿಕ್ ಸೆಲ್ ಡೆವಲಪ್ ಆಗಿ ಒಂದು ಮುದ್ದೆ ಥರ ಕಾಣಿಸ್ಕೊಂಡು ಒಂದು ವಾಟ್ಸ್ ಅಂತ ಹೇಳ್ತೀವಿ ನಾವು. ನಮ್ಮ ಹೋಮಿಯೋಪತಿನಲ್ಲಿ ಸೈಕೋಟಿಕ್ ಮ್ಯಾಸಮ್ ಅಂತ ಹೇಳ್ತೀವಿ ನಾವು. ಇದು ಆದ ಮೇಲೆ ವಿ ಯೂಸ್ ಟು ಕಾಲ್ ಎಸ್ ಡಿಜೆನರೇಟಿವ್ ಮ್ಯಾಸಮ್. ಪೊಲ್ಯೂಷನ್ ಅಂದರೆ ಸಿಫಿಲಿಟಿಕ್ ಅಂತ ಹೇಳ್ತೀವಿ. ಈಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಸಿಫಿಲಿಟಿಕ್ ಅಂದ್ರೆ 3ನೇ ಸ್ಟೇಜು, ಅಡ್ವಾನ್ಸ್ ಸ್ಟೇಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಅಪೆಂಡಿಸೈಟಿಸ್ ವೇರ್ ಇಟ್ ಕ್ಯಾನ್ ಕಾಲ್ ಫಾರ್ ಒಂದು ಆಪರೇಷನ್ ಆಗಬಹುದು. ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಈಗೆಲ್ಲ ಗೊತ್ತಿರುತ್ತಲ್ಲ ಟ್ಯೂಬರ್ಕುಲೋಸಿಸ್ ಅಂತ ಹಳೆ ಕಾಲದಲ್ಲಿ ಯಾವಾಗಲೂ ಇತ್ತು. ಆ ಕಾಲದಲ್ಲಿ ಸಾಧಾರಣವಾಗಿ ಗೊನೋರಿಯಾ, ಸಿಫಿಲಿಸ್ ಅಂತ ವಾಟ್ ವಿ ಯೂಸ್ ಟು ಕಾಲ್ ಡಿಜೆನರೇಟಿವ್, ತುಂಬ ಒಂದು ಆರೋಗ್ಯ ತಿರ್ಗಾ ವಾಪಸ್ ಬರೋಕ್ಕೆ ತುಂಬ ದಿವಸ ಆಗೋ ಥರ ಆಗುತ್ತೆ ಅಂದರೆ ಡಿಜೆನರೇಟಿವ್ ಸೆಲ್ಸ್ ಅಂತ ನಾವು ಹೇಳ್ತೀವಿ ನಾವು. ದಟ್ ಈಸ್ ಸಿಫಿಲಿಟಿಕ್ ಅಂತ ಹೇಳ್ತೀವಿ ನಾವು. ಈ ಥರ ಈ ಪದ್ಧತಿನಲ್ಲಿ ಹೋಮಿಯೋಪತಿ ಔಷಧ ಕೊಡ್ತಾ ಇರುವಾಗ ಏನಾಗುತ್ತೆ ಅಂದರೆ ನಿಮ್ಮ ದೇಹಕ್ಕೆ ಏನೇ ಆಗಲಿ ಒಂದು ಸಿಂಪಲ್ ಕಾಫ್ ಅಂದರೆ ಕೆಮ್ಮಿಂದ ಶುರು ಮಾಡಿ ಒಂದು ಕ್ಯಾನ್ಸರ್ ಅಂತ ಹೇಳ್ತೀವಿ. ಎಷ್ಟೋ ಪೇಷಂಟ್ಸ್ ಎಲ್ಲ ಬಂದಿದ್ದಾರೆ. ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಇರೋರೆಲ್ಲ ಬಂತು ನಾಳೆನೇ ನೀವು ಡಾಕ್ಟರ್ ಕುಮಾರ್ ನೋಡಿದ್ರಾ ನಾಳೆನೇ ಸರಿಯಾಗುತ್ತೆ, ಹಂಗಾಗಲ್ಲ. ಕ್ಯಾನ್ಸರ್ನಲ್ಲಿ ಏನು ಮಾಡ್ತಾರೆ, ರೇಡಿಯೇಷನ್ ಕೊಡ್ತಾರೆ, ಕೀಮೋಥೆರಪಿ ಕೊಡ್ತಾರೆ. ಈಗ ಕಾಫ್ ಅಂತ ಬಂತು ಅಂದರೆ ಸಿಂಪಲ್ ಕಾಫ್ ಅಂತ ಬಂತು ಅಂದರೆ ನಿಮ್ಗೆ ಕಾಫ್ ಸಿರಪ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅಲರ್ಜಿ ಕೊಡ್ತಾರೆ. ಇದೆಲ್ಲ ಸರಿಯಾಗಬೇಕು ಅಂತ ಅವರು ಔಷಧ ಕೊಡ್ತಾ ಇರುವಾಗ ಹೋಮಿಯೋಪತಿ ಮೆಡಿಸಿನ್ ನಿಮ್ಗೆ ಏನು ಮಾಡುತ್ತೆ ಅಂದರೆ ಒಳ್ಳೆ ಒಂದು ಬ್ಯೂಟಿಫುಲ್ ಸಪೋರ್ಟ್ ಅಂತ ಹೇಳಿ. ಒಂದು ಸಲ ತೊಗೊಂಡಿದ್ದೀರಾ, 2 ಸಲ ತೊಗೊಂಡಿದ್ದೀರಾ, ರೇಡಿಯೇಷನ್ನಿಂದ ತುಂಬ ಕೂದಲೆಲ್ಲ ಬೀಳ್ತಾ ಇದೆ, ಜೀರ್ಣಶಕ್ತಿ ಸರಿ ಆಗ್ತಾ ಇಲ್ಲ, ತುಂಬ ಇರಿಟೇಷನ್ ಆಗ್ತಾ ಇದೆ, ಮಲಬದ್ಧತೆ ಆಗ್ತಾ ಇದೆ. ಕಾಫ್ ಮೆಡಿಸಿನ್ ತೊಗೊಂಡಿದ್ದೀನಿ, ನೆನ್ನೆ ಸ್ವಲ್ಪ ಸರಿ ಆಗ್ತಾ ಇತ್ತು, ಇವಾಗ 100 ಅಕ್ಷಿ ಬರ್ತಾ ಇರೋದು, ಇನ್ನು ಮೂಗೆಲ್ಲ ಸುರಿತಾ ಇದೆ. ಈಗ ಅದು ಔಷಧ ತೊಗೊಂಡ ತಕ್ಷಣ ನನಗೆ ಬಾಯೆಲ್ಲ ಒಂಥರ ಆಗ್ತಾ ಇದೆ, ಕಗಿ ಆಗ್ತಾ ಇದೆ. ಈ ಥರ ಅಲ್ಲಿ ಸೈಡ್ ಎಫೆಕ್ಟ್ ಎಲ್ಲ ಇಲ್ಲದೆ ನಿಮ್ಮ ಕಾಫ್ ಆಗಲಿ ಕ್ಯಾನ್ಸರ್ ಆಗಲಿ ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯವಾಗಿ ಕರ್ಕೊಂಡು ಬರಬೇಕು ಅಂದರೆ ನಮ್ಮ ಹೋಮಿಯೋಪತಿ ಔಷಧಿಗಳು ಲೈಕ್ ಅಂದರೆ ಸಿಮಿಲಿಯಾ ಸಿಬಿಲಿಮಸ್ ಕ್ಯೂರೆಂಟ್ ಅಂತ ಹೇಳ್ತೀವಲ್ಲ, ಅದರಿಂದ ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯ ಕರ್ಕೊಂಡು ಬರೋಕ್ಕೆ ಹೋಮಿಯೋಪತಿ ಔಷಧಿಗಳು ತುಂಬ ಅನುಕೂಲ ಆಗುತ್ತೆ. ಸೊ ಹೋಮಿಯೋಪತಿಗೆ ಮಾತಾಡ್ಬಿಟ್ಟು ನಾವು ಏನು ಹೇಳ್ತಾ ಇದ್ದೀವಿ, ಸೋರಾ ಅಂತ ಕಾಯಿಲೆ ಎಂದು ವಾಸಿ ಆಗುತ್ತೆ. ಸೋರಾ ಅಂತ ನಾವು ಹೇಳಿದ ತಕ್ಷಣ ಈ ಪೊಲ್ಯೂಷನ್ ಅಂತ ಖಂಡಿತ ಸಾಧಾರಣವಾಗಿ ಹೆಸರು ಹೇಳೋದು ನಾವು ಇಚ್ ಮ್ಯಾಸಮ್ ಅಂತ ಫಸ್ಟ್ ರೆಸ್ಪಾನ್ಸ್ ಅಂತ ಇಟ್ಕೊಳ್ಳೋಣ. ಸಾಧಾರಣವಾಗಿ ಇದು ಚೆನ್ನಾಗಿ ಆರೋಗ್ಯಕ್ಕೆ ಬರುತ್ತೆ. ಇವಾಗ ಇವತ್ತು ಪೇಪರು ಬೆಳಗ್ಗೆ ಒಂದು ಬ್ಯೂಟಿಫುಲ್ ಒಂದು ನ್ಯೂಸ್ ನೋಡಿದೆ. ಇವತ್ತು ನಾಳೆಯಿಂದ ಬೆಳಗ್ಗೆಯಿಂದ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಇದ್ದಕ್ಕಿದ್ದಾಗಿ ತುಂಬ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ ಆಲ್ಫಿಲಯಾನ್ ಅಂತ ಒಂದು ಫಿನಾಮಿನ್ ಅಂತ ಹೇಳಿ ಸಾಧಾರಣ ಟೆಂಪ್ರೇಚರ್ಗಿಂತ ವಿಪರೀತವಾಗಿ ಇನ್ನು 3 ದಿವಸ, ಫಾರ್ ಎಕ್ಸಾಂಪಲ್ ಇವತ್ತು 18, 19, 20, 21 ಮಾರ್ನಿಂಗಿಂದ ಸಾಯಂಕಾಲ ತನಕ ಬರುತ್ತೆ. ಇದರಿಂದ ನಿಮಗೆ ಯಾವ ಬೇಕಾದರೂ ಒಂಥರ ಒಂದು ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಬರ್ಬೋದು, ಇಲ್ಲಂದ್ರೆ ಮೈಕಾಲು ನೋವು ಬರ್ಬೋದು, ಇಲ್ಲಂದ್ರೆ ಜಾಯಿಂಟ್ ಪೈನ್ ಬರ್ಬೋದು, ಇಲ್ಲಾಂದರೆ ಒಂಥರ ವಿಚಿತ್ರವಾಗಿ ನಿಮ್ಮ ಮನಸ್ಸೆಲ್ಲ ಆಗ್ಕೊಳ್ಬೋದು ಅಂತ ಹೇಳ್ಬೋದು. ಈ ಥರ ಯಾವುದೇ ಒಂದು ರೀಸೆಂಟ್ ಆರ್ ರಿಮೋಟ್ ಅಂತ ಹೇಳ್ತೀವಿ. ಇವತ್ತು ಬಂದದ ಕಾಯಿಲೆ ಆಗಲಿ, ಯಾವತ್ತೋ ಬಂದದ ಕಾಯಿಲೆ ಆಗಲಿ, ಇನ್ನು ಬರೋ ಇರೋದ ಕಾಯಿಲೆ ಅಂದರೆ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ದೇಹದಿಂದ ಇಮ್ಯುನಿಟಿ ಅಂತ ಹೇಳಿದ್ವಿ. ಇಮ್ಯುನಿಟಿ ಅಂದರೆ ಏನು? ರೋಗ ನಿರೋಧಕ ಶಕ್ತಿಯನ್ನು ಕೊಡಬೇಕು ಅಂದರೆ ಹೋಮಿಯೋಪತಿ ಔಷಧ ನಿಮ್ಮ ರಕ್ತದ ಒಳಗೆ ಹೋಗಿ ನಿಮ್ಮ ಬ್ರೈನ್ ಸೆಲ್ಲದ್ರ ಹೋಗಿ ಒಂದೊಂದು 72 ಟ್ರಿಲಿಯನ್ ಸೆಲ್ಸ್ ಒಳಗೇನು ಹೋಗಿ ಹೇಳಿದ್ನಲ್ಲ ಹೊಸ ಫಿನಾಮಿನ್ ಅಂತ. ನಾಳೆ ಬರೋದು ಕಾಯಿಲೆ ಆಗಲಿ, ಈಗ ಹೊಸ ಟೆಕ್ನಿಕ್ ಅಂತ ಇವತ್ತು ಕಂಡುಹಿಡಿತಾ ಇದ್ರ. ಸೊ ಹೋಮಿಯೋಪತಿ ಡಸನ್ ಲುಕ್ ಫಾರ್ ದ ವರ್ಡ್ಸ್. ಡಯಾಗ್ನೋಸ್ಟಿಕ್ ವೆರಿ ಇಂಪಾರ್ಟೆಂಟು. ಹೌದು ಡಾಕ್ಟ್ರೆ, ನಾವು ಹೋದ ತಕ್ಷಣ ಅವ್ರು ಹೇಳ್ಬಿಟ್ರು ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ESR ಬಂದು ತುಂಬ ಕಮ್ಮಿ ಆಗಿದೆ, ಅದಕ್ಕಿಂತ ನನಗೆ ಆಸ್ಮಾ ಬಂದುಬಿಟ್ಟಿದೆ, ಇಲ್ಲ ಸೀನು ಬರ್ತಾ ಇದೆ, ಒಂದು ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇದೆ. ಇದೆಲ್ಲ ಹೊಸ ಹೆಸರು.
ESR 90 ಇದೆ ಅಂದ ತಕ್ಷಣ ನಿಮಗೆ 100 ಸೀನ್ ಬರಬೇಕು, ಅಕ್ಷಿ ಬರಬೇಕು, ಇಲ್ಲಾಂದ್ರೆ ಸ್ಕಿನ್ನಲ್ಲಿ ಇಡೀ ದೇಹದಲ್ಲಿ ಪೂರ್ತಿ ರ್ಯಾಶ್ ಬರಬೇಕು, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಬರಬೇಕು, ಆ ಥರ ಏನಿಲ್ಲ. ದಟ್ ಈಸ್ ಒನ್ಲಿ ಇಂಡಿಕೇಟಿವ್ ಅಂತ ಹೇಳ್ತೀವಿ ನಾವು. ಡಯಾಗ್ನೋಸ್ಟಿಕ್ ಅಂತ ಹೇಳೋದು ಎಲ್ಲ ಟೂಲ್ಸು ಇಟ್ ಈಸ್ ಒನ್ಲಿ ಇಂಡಿಕೇಟಿವ್, ನಾಟ್ ಎಕ್ಸ್ಕ್ಲೂಸಿವ್ ಬಟ್ ಒನ್ಲಿ ಇನ್ಕ್ಲೂಸಿವ್. ಅಂದರೆ 23 ಇದೆ, ನನಗೆ ಮೂಗಿಂದ ಒಂದು 20 ಲೀಟರ್ ಸುರಿಬೇಕು, ಒಂದು 43 ಇದೆ, ಇಡೀ ದೇಹ ಪೂರ್ತಿ ನಮಗೆ ಬಂದು ವೈಟ್ ಪ್ಯಾಚಸ್ ಕಾಣ್ತಾ ಇರಬೇಕು, ಇಲ್ಲ ಸ್ಕಿನ್ ಪ್ರಾಬ್ಲಮ್ ಬರಬೇಕು, ಈಗ 43 ಇದೆ, ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಆ ಥರ ಯಾವುದೂ ಇಲ್ಲ. ನಿಮ್ಮ ದೇಹ ಇಟ್ಸ್ ನಾಟ್ ಇಂಡಿಸ್ಪೋಸ್ಡ್ ಅಂತ ಹೇಳ್ತೀವಿ ನಾವು, ಆರೋಗ್ಯವಾಗಿ ಇಲ್ಲ, ಇದರಿಂದ ಹೊರಗೆ ಹೋಗಿದೆ. ಇವಾಗ ನಾವು ಫಸ್ಟ್ ಪೊಲ್ಯೂಷನ್ ಬಗ್ಗೆ ಮಾತಾಡಿದವಲ್ಲ, ಹೋಮಿಯೋಪತಿ ಮೆಡಿಸನ್ ಲೆಟ್ ಅಸ್ ಸೇ ಹೆಂಗೆ ನಮಗೆ ಅಲರ್ಜಿ ಅಂದರೆ ಏನು? ಇವತ್ತು ಬೆಳಗ್ಗೆ ಒಂದು ನಾನು ಆ್ಯಪಲ್ ತಿಂದ್ಬಿಟ್ಟು ಬಂದೆ. ದೋಸ್ ಫಾರ್ ದ ಡೇಸ್ ಎಲ್ಲರೂ ಹೇಳ್ತಾ ಇದ್ರು ಆ್ಯಪಲ್ ದ ಡೇ ಕೀಪ್ ದ ಡಾಕ್ಟರ್ಸ್ ಅವೇ ಅಂತ ಹೇಳ್ತಾ ಇದ್ರು. ಇವಾಗ ಹಂಗಿಲ್ಲ. ಅಂಗಡಿಗೆ ಹೋಗಿ ಒಂದು ಆ್ಯಪಲ್ ತಗೊಳ್ತಾ ಇದ್ದೀರಾ, ಓ ಏನಪ್ಪ ಅದು ಮಿನಮಿನ ಅಂತಿದೆ, ಏನು ವ್ಯಾಕ್ಸ್ ಕೋಟಿಂಗ್ ಇದೆ ಅಂದರೆ, ಓ ಸಾರ್ ಬೇಕಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ, ಈಗ ವ್ಯಾಕ್ಸ್ ಕೋಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈಗ ಆ್ಯಪಲ್ ನೀವು ಬೆಳಗ್ಗೆ ತಿಂದದ ಆ್ಯಪಲ್ ನಿಮಗೆ ಮಧ್ಯಾಹ್ನ ಅಲರ್ಜಿ ಆಗಬಹುದು. ವಾಟ್ ವಿ ಯೂಸ್ ಟು ಬಂದು ಪದಾರ್ಥ, ಯಾವುದೋ ಒಂದು ಪದಾರ್ಥ. ಸೊ ಪಾನಿಪುರಿ ತಿಂದೆ, ಪಾನಿಪುರಿ ನಿಮಗೆ ಅಲರ್ಜಿ ಆಗದೆ ಇರಬೇಕೋ. ನೆನ್ನೆ ತಂಗತ್ತಿಗೆ ಒಳ್ಳೆ ಚೆನ್ನಾಗಾಯಿತು, ಮನಸ್ಸೆಲ್ಲ ಖುಷಿ ಆಗ್ತಾ ಇತ್ತು, ಸೇವಾಪುರಿ ತಿಂದೆ, ಪಾನಿಪುರಿ ತಿಂದೆ, ಇಲ್ಲಾಂದ್ರೆ ಒಂದು ಇದೆಲ್ಲ ಹೇಳ್ತಾರೆ ಎಲ್ಲ ತೊಗೊಂಡೆ, ಏನೂ ತೊಂದರೆ ಆಗಿಲ್ಲ. ಸ್ವಲ್ಪ ದಿವಸ ಆಯಿತು, ವಾಟ್ ವಿ ಸೇಮ್ ಸಬ್ಸ್ಟೆನ್ಸ್ ಇವಾಗ ನಾನು ತಿಂತಾ ಇರುವಾಗ ನನಗೆ ಅಲರ್ಜಿ ಆಗ್ತಾ ಇದೆ. ಅಲರ್ಜಿ ಆಗ್ತಾ ಅಂದರೆ ಏನಾಗ್ಬೋದು, ಹೊಟ್ಟೆ ಉಬ್ಬರ ಆಗ್ಬೋದು, ಇಲ್ಲಾಂದರೆ ಈಗ ಸೀಸನ್ನಲ್ಲಿ ಹೇಳಿದ ಆಲ್ ಆಫ್ ದ ಟೆಂಪ್ರೇಚರ್ ಕಮ್ಮಿ ಬಂದ್ಬಿಟ್ಟಿದೆ ದೆನ್ ವಿ ಯೂಸ್ ಟು ಕಾಲ್, ಓ ಇದು ಫ್ಲೂ ಇರ್ಬೋದಪ್ಪ, ವೈರಸ್ ಇರ್ಬೋದಪ್ಪ, ಯಾವುದು ಅಂತ ಹೇಳೋಕ್ಕಾಗಲ್ಲ, ಇದು ಕೊರೋನಾ ಇರ್ಬೋದಾ, ಇಲ್ಲ ಬೇರೇನು ಇರ್ಬೋದು ಅಂತ ಏನು ಕಂಡುಹಿಡಿಯೋಕ್ಕಾಗಲ್ಲ, ಇಲ್ಲ ನಮ್ಮ ರಕ್ತ ಪರೀಕ್ಷೆ ಮಾಡಲ್ಲ, ಇಲ್ಲ ಲ್ಯಾಬ್ಗೆ ಹೋಗಲ್ಲ, ಇಷ್ಟೊಂದೆಲ್ಲ ನಾವು ಹೇಳ್ತಾ ಇರ್ತೀವಿ ನಾವು. ಇದು ನಾವು ಹೇಳಿದ್ನಲ್ಲ ಹೋಮಿಯೋಪತಿ ಪ್ರಕಾರ ಏನು ಬರ್ತಂದ್ರೆ ಮ್ಯಾಸಮ್ ಪೊಲ್ಯೂಷನ್ ಫಸ್ಟ್ ಲೆವೆಲ್ನಲ್ಲಿ ಬರ್ತಾ ಇರುತ್ತೆ. ಸಾಧಾರಣವಾಗಿ ಏನಾಗುತ್ತೆ, ಇವತ್ತು ನೀವು ಪೂಜೆ ಮಾಡಿದ್ದೀರಾ, ಬೆಳಗ್ಗೆ ಒಂದು ಸಾಮಗ್ರಿ ವಸ್ತು ಒಂದು ಪದಾರ್ಥ ಅಂತ ಇಟ್ಕೊಳ್ಳೋಣ ನಾವು. ಈಗ ಬತ್ತಿ ಹಚ್ಚಿ ಇಡ್ತಾ ಇದ್ದೀರಾ, ನೆನ್ನೆ ತನಕ ಚೆನ್ನಾಗಿತ್ತು, ಈಗ ಒಂದು ಪರ್ಫ್ಯೂಮ್ ಹೊಡಿತಾ ಇದ್ದೀನಿ, ಇವಾಗ ನನಗೆ ನಮ್ಮ ದೇಹಕ್ಕೆ ಇದು ಹೊಂದಾಣಿಕೆ ಆಗ್ತಾ ಇಲ್ಲ. ಆವಾಗ ಏನಾಗುತ್ತೆ, ಕಣ್ಣೆಲ್ಲ ಊದ್ಕೊಂಡ್ಬಿಡುತ್ತೆ, ಬರೀ ಇಚ್ಚಿಂಗ್ ಬರುತ್ತೆ, ಮೂಗಿಂದ ನೀರು ಸಿರಿತಾ ಇರುತ್ತೆ. ಮೂಗನ್ನ ಒಂದು ನಾವು ಸಾಧಾರಣವಾಗಿ ಮೆಡಿಕಲ್ ಟರ್ಮಿನಾಲಜಿ ಏನು ಹೇಳ್ತೀವಿ ಅಂತ ರೈನಾ ಅಂತ ಹೇಳ್ತೀವಿ. ಒಂದು ಪದಾರ್ಥ ಸಾಮಗ್ರಿ ವಸ್ತು ಯಾವುದೋ ಒಂದು ನಾವು ತಗೊಳ್ತಾ ಇದ್ದೀನೋ ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದ್ರೆ ವಾಟ್ ವಿ ಯೂಸ್ ಟು ಕಾಲ್ ಅಲರ್ಜಿ ಇಸ್ ಡಿಫೈನ್ಡ್ ಆಸ್ ಇನ್ಕ್ರೀಸ್ಡ್ ರೆಸ್ಪಾನ್ಸ್. ನೆನ್ನೆ ನನಗೆ ಹೊಂದಾಣಿಕೆ ಆಯಿತು, ಇವತ್ತು ಹೊಂದಾಣಿಕೆ ಆಗ್ತಾ ಇಲ್ಲ, ಹೊಂದ್ಕೊಳ್ತಾ ಇಲ್ಲ, ಒಂದು ಥರ ಇದಾಗ್ಬಿಟ್ಟಿದೆ, ಅದರಿಂದ ನನಗೆ ಮೂಗಿಂದ ನೀರು ಸುರಿತಾ ಇದೆ, ಒಂದು 100 ಅಕ್ಷಿ ಬರುತ್ತಾ ಇದೆ. ಹೇಳಿದ್ನಲ್ಲ, ನಾನು ತಿನ್ನಿದ ಪಾನಿಪುರಿ ಇಲ್ಲ ನಾನು ಮಾಡ್ತಾ ಇರೋದು ಪೂಜೆ, ಈ ಸಾಮಗ್ರಿ ವಸ್ತು ನನಗೆ ಅಲರ್ಜಿ ಆಗ್ಬಿಟ್ಟಿದೆ. ಇವಾಗ 100 ಸೀನ್ ಬರ್ತಾ ಇದೆ ಡಾಕ್ಟ್ರೆ, ಬೆಳಗ್ಗೆ ಎದ್ದ ತಕ್ಷಣ ನೋಸೆಲ್ಲ ಬ್ಲಾಕ್ ಆಗಿಬಿಡುತ್ತೆ, ಕಣ್ಣಿಂದ ನೀರು ಬರುತ್ತೆ, ಕಣ್ಣೆಲ್ಲ ಒಂದು ಇಚಿಂಗ್ ಕಡ್ತಾ ಆಗ್ಬಿಡುತ್ತೆ, ಮೂಗಿಂದ ನೀರು ಸುರಿತಾ ಇರುತ್ತೆ, ಒಳ್ಳೆ ಒಂದು ಬೆಡ್ಶೀಟ್ ಇಟ್ಕೊಂಡು ಒರೆಸೋದನ್ನು ಸಾಲಲ್ಲ. ಇವಾಗ ಅಲೋಪತಿ ಔಷಧ ತೊಗೊಳ್ತೀವಿ, ಎಷ್ಟೊಂದು ದಿವಸ ಅಂತ ತೊಗೊಂಡ ತಕ್ಷಣ ಸ್ವಲ್ಪ ಎಪಿಸೋಡ್ಸ್ ಕಮ್ಮಿ ಆಗ್ತಾ ಬರುತ್ತೆ, ಕ್ಯೂರ್ ಅಂತ ಬರೋಕ್ಕೆ ಇನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಹೋಮಿಯೋಪತಿ ಔಷಧ ಬೀಳ್ತಾ ಇದೆ, ಡಾಕ್ಟ್ರೇ ನೆನ್ನೆ 100 ಸೀನ್ ಬರ್ತಾ ಇತ್ತು, ಒಂದು ಬೆಡ್ಶೀಟ್ ಇಟ್ಕೊಂಡು ಒರೆಸ್ತಾ ಇದೆ, ಈಗ 15 ದಿವಸ ಆಗ್ತಾಯಿತ್ತು, ಒಳಗೆ ಹೋಗಿ ನಮ್ಮ ಇಮ್ಯುನೋಗ್ಲೋಬುಲಿನ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಒಳಗೆ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ, ಡಾಕ್ಟ್ರೇ ಲಾಸ್ಟ್ ಟೈಮ್ ನಾನು ಬರೀ ಕಚ್ಚಿಗೆ ಒರೆಸ್ಕೊಂಡೆ, ನಾನು ಮೂಗು ಒರೆಸ್ಕೊಳ್ತಾ ಇದ್ದೆ, ಸೀನುಗಳೆಲ್ಲ ಈಗ 0 ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿದ್ದೀನಿ ಅಂತ. 3 ತಿಂಗಳು ಆಯಿತು. ಅವಾಗ ಏನಾಗುತ್ತೆ ಅಂದರೆ ಎರಿಥ್ರೋಪಾಯ್ಸಸ್ ಅಂತ ಹೇಳ್ತೀವಿ, ನಿಮ್ಮ ಕೆಂಪು ರಕ್ತ ಅಣುಗಳು ಈ ಹೋಮಿಯೋಪತಿ ಮೆಡಿಸಿನ್ ಜೊತೆಯಲ್ಲಿ ಆರೋಗ್ಯವಾಗಿ ಬಂದಿರೋದ್ರಿಂದ ಈ ಎಪಿಸೋಡ್ಸ್ ಎಲ್ಲ ಕಮ್ಮಿಯಾಗಿ ಸ್ನೀಸಿಂಗ್ ಕಮ್ಮಿ ಆಗಿಬಿಟ್ಟಿದೆ, ಮೂಗಿನಲ್ಲಿ ನೀರು ಸುರಿತಾ ಇರೋದೆಲ್ಲ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಅಲರ್ಜಿಕ್ ರೈನಿಟ್ಸ್ ಅಂದರೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ಈ ಸಿಮ್ಟಮ್ಸ್ ಎಲ್ಲ ಕೂಡ ಫಾರ್ ಎಕ್ಸಾಂಪಲ್ ಏನು, ಈ ಥರ ಪರ್ಟಿಕ್ಯುಲರ್ ಸಿಮ್ಟಮ್ ಬಂತು ಅಂದರೆ ಕೆಲವು ಟೈಮ್ ಹೇಳ್ತಾರೆ, ಓ ಇದು ನಾರ್ಮಲ್ ಕೋಲ್ಡ್ ಥರನೇ ಇರುತ್ತೆ, ಕಾಫ್ ಥರನೇ ಇರುತ್ತೆ ಅಂತ ಹೇಳ್ತಾರೆ. ಇವನ್ ಕೊರೋನಾಗಂತೂ ಸ್ಪೆಷಲ್ ಆಗಿ 1 2 3 4 5 ಅಂತ ಯಾವುದೂ ಇಲ್ಲ. ಇದು ಅದರಲ್ಲಿ ಇರ್ಬೋದು, ಅದು ಇದರಲ್ಲಿ ಇರ್ಬೋದು, ಅದು ಕಂಡು ಹಿಡಿದು ನೀವು ಹೆಂಗೆ ಕಷ್ಟಪಡ್ತೀರ ಅಂತ ನೋಡ್ಕೊಂಡು ಕೊಡ್ತೀವಿ ನಾವು. ಸೊ ಕೊರೋನಾ ಆಗಲಿ ಈ ಸಿಮ್ಟಮ್ಸ್ ಸಿಮಿಲಿವಸ್ ಕ್ಯೂರೆಂಟ್ ಅಂತ ಹೇಳ್ತೀವಲ್ಲ, ಈ ಥರ ಸಿಮ್ಟಮ್ ನೋಡಿ ನಿಮಗೆ ಕೊಡ್ತು ಅಂದರೆ ಯಾವ ಒಂದು ಅಡ್ಡ ಪರಿಣಾಮವೂ ಇಲ್ಲದೆ ಹೋಮಿಯೋಪತಿ ಮೆಡಿಸನ್ ನಿಮ್ಮ ರೋಗವನ್ನು ಕಮ್ಮಿ ಮಾಡಿ ಆರೋಗ್ಯವಾದ ರೋಗ ನಿರೋಧಕ ಶಕ್ತಿ ಅಂತ ಅಲ್ವಾ ಅದನ್ನು ತುಂಬಿಸುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ ಬೆಳಗ್ಗೆ ಇರ್ತಾ ಇರುವಾಗ ಕಾಫ್ ಟು ಕ್ಯಾನ್ಸರ್, ಏನೇ ಒಂದು ಕಷ್ಟ ಇತ್ತು ಅಂದ್ರೂ
ಆರೋಗ್ಯವಾಗಿದ್ದ ದಾರಿನ ಕರ್ಕೊಂಡು ಬರೋಕ್ಕೆ ನಮ್ಮ ಹೋಮಿಯೋಪತಿ ಔಷಧಿಗಳು ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ಒಳಗೆ ಹೋಗಿ ವಾಟ್ ಯೂಸ್ ಟು ಕಾಲ್ ವಿಥಿನ್ ಒಳಗೆ ಹೋಗಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಏನೋ ಒಳಗೆ ಇಟ್ಕೊಂಡ್ಬಿಟ್ಟು ಬರೀ ಮೂಗು ಮಾತ್ರ ಒಂದು ನ್ಯಾಚುರಲ್ ಡ್ರಾಪ್ಸ್ ಹಾಕ್ಕೊಂಡಿದ್ದೀವಿ ಅಂದರೆ ಅವಾಗ ಮಾತ್ರ ಆಗುತ್ತೆ. ಬಟ್ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬುತ್ತಾ ನಿಮ್ಮ ಆರೋಗ್ಯ ಚೆನ್ನಾಗಿ ಆಗ್ತಾ ಬರುತ್ತೆ. ಅಡ್ಡ ಪರಿಣಾಮ ಇಲ್ಲದೆ ಹೋಮಿಯೋಪತಿ ಔಷಧಿ ನಮ್ಮ ಆರೋಗ್ಯದ ದಾರಿಗೆ ಕರ್ಕೊಂಡು ಬರುತ್ತೆ. ಸೊ ವಿಶಿಂಗ್ ಯು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ಗೆ ಆರೋಗ್ಯ ಎಲ್ಲರೂ ವೀಕ್ಷಕರಿಗೆ ಎಲ್ರಿಗೂ ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಹೋಮಿಯೋಪತಿ ಡಾಕ್ಟರ್ ವಿಶ್ ಮಾಡ್ತಾ ಇದ್ದೀನಿ. ಆರೋಗ್ಯದ ವಿಚಾರದಲ್ಲಿ ಸೂಕ್ತ ಸಮಯದಲ್ಲಿ ಸಮರ್ಪಕ ಚಿಕಿತ್ಸೆ ಪಡೆಯುವುದು ಅತಿ ಮುಖ್ಯ. ಹೆಲ್ತ್ ವಿಚಾರದಲ್ಲಿ ಈ ಸ್ಥಿತಿ ಪ್ರಜ್ಞತೆ ನಿಮಗೂ ಬರಬೇಕಂದ್ರೆ ಸದಾ ನೋಡ್ತಾ ಇರಿ ಆಯುರ್ ಆರೋಗ್ಯ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ.